ಸೊ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಇದರಲ್ಲಿ ಮೊದಲನೇ ಮಾಡೆಲ್ ಕ್ವೆಶನ್ ಪೇಪರನ್ನು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ 3 ಸ್ಯಾಂಪಲ್ ಮಾಡೆಲ್ ಕ್ವೆಶನ್ ಪೇಪರನ್ನು ಕೊಟ್ಟಿರುತ್ತಾರೆ. ಅದರಲ್ಲಿ ಮೊದಲನೇ ಕ್ವೆಶನ್ ಪೇಪರ್ನ ನಾವು ಡಿಸ್ಕಸ್ ಮಾಡ್ತೀವಿ. ಟೋಟಲ್ ಈ ಕ್ವೆಶನ್ ಪೇಪರು 100 ಮಾರ್ಕ್ಸ್ಗಿರುತ್ತದೆ. ಇದರಲ್ಲಿ ಪಾರ್ಟ್ ಎ ಅನ್ನೋದು ಇಟ್ ಈಸ್ ಅನ್ MCQ ಕ್ವೆಶನ್ಸ್. 15 ಮಾರ್ಕ್ಸ್ MCQ ಕ್ವೆಶನ್ಸ್ ಇರುತ್ತದೆ. ಅಂದರೆ ಈ ಒಂದು ಪ್ರಶ್ನೆಗೆ ಇದರಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಉತ್ತರ ಒಂದು ಇರುತ್ತದೆ. ಅದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಸೊ ಮೊದಲನೇದು ಪ್ರಶ್ನೆಗಳು ಹೀಗಿರುತ್ತೆ. ವಾಟ್ ಈಸ್ ಎ ಯೂನಿಟ್ ಆಫ್ ದ ಫೋರ್ಸ್ ಆಫ್ SI ಸಿಸ್ಟಮ್. ಸೊ ಇದರಲ್ಲಿ ಯಾವುದೋ ಒಂದು ಸರಿ ಪ್ರಶ್ನೆ ಇರುತ್ತೆ, ದಟ್ ಈಸ್ ಕಾಲ್ಡ್ ನ್ಯೂಟನ್. ನೆಕ್ಸ್ಟ್ SI ಯೂನಿಟ್ ಆಫ್ ದ ಮೊಮೆಂಟಮ್ ಆಫ್ ಟಾರ್ಕ್. ಸೊ SI ಮೊಮೆಂಟಮ್ ಆಫ್ ಟಾರ್ಕ್ ಅಂತ ಅದರ SI ಯೂನಿಟ್ ಬಂದು ನ್ಯೂಟನ್ ಮೀಟರ್. ಇಲ್ಲಿ ನಾನು ಪೂರ್ತಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಸೊ ಇಲ್ಲಿ ಕೆಲವು ಆನ್ಸರ್ಸ್ನೆಲ್ಲ ನಾನು ಹೈಲೈಟ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದ ವಿಡಿಯೋ ಆ್ಯಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಆನ್ಸರ್ಸ್. ಸೊ ಇದೇ ಥರ ಎಲ್ಲ ಕ್ವೆಶನ್ಸ್ಗೂ ಕೂಡ ಹೈಲೈಟ್ ಆಗಿರುವಂಥ ಆನ್ಸರ್ಸ್ ಇದ್ದಾವೆ. ಇದನ್ನು ನಾವು ಆನ್ಸರ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಎಲ್ಲ ಕ್ವೆಶನ್ಸ್ ಅಂದರೆ 15 ಮಾರ್ಕ್ಸ್ ಆಫ್ MCQನ ಇಲ್ಲಿ ಕ್ವೆಶನ್ಸ್ ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಸೆಕೆಂಡ್ ಮೇನ್ ಈಸ್ ಫಾರ್ 5 ಮಾರ್ಕ್ಸ್. ಇದನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕರಿತೇವೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನಿರುತ್ತೆ, 5 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗಳು ಉತ್ತರ ಇಲ್ಲೇ ಕೊಟ್ಟಿರ್ತಾರೆ. ಸೊ ಈ ಉತ್ತರನ ನೀವು ಆಯ್ಕೆ ಮಾಡಬೇಕು. ಸೊ ಕ್ವೆಶನ್ನ ನೋಡಿಕೊಂಡು ನೀವು ಕರೆಕ್ಟಾಗಿರೋ ಆನ್ಸರ್ಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ವೀಕ್ 1ಗೆ 1 ಮಾರ್ಕ್ ಕ್ವೆಶನ್ ಇರುತ್ತೆ. ವೀಕ್ 2 ಇಂದ ವೀಕ್ 5ವರೆಗೂ 2 ಇರುತ್ತೆ. ಅದಾದಮೇಲೆ ಉಳ್ಕೊಂಡಿರೋವಂಥ 2 ಬಂದು ವೀಕ್ 8 ಇಂದ ವೀಕ್ 12 ಒಳಗಡೆಗೆ ಬರುತ್ತೆ 3. ಸೊ ದಿಸ್ ಈಸ್ ದ ಪ್ಯಾಟರ್ನ್ ಆಫ್ ಪಿಕ್ಕಿಂಗ್ ದ ಕ್ವೆಶನ್. ಸೊ ನೆಕ್ಸ್ಟ್ ಪಾರ್ಟ್ ಎ ಇಲ್ಲಿಗೆ ಮುಗೀತು. ಸೊ ಪಾರ್ಟ್ ಎ ಬಂದು 15 + 5 20 ಮಾರ್ಕ್ಸ್ ಇರುತ್ತದೆ. ಪಾರ್ಟ್ ಬಿ ಬಂದು ಇಟ್ ಈಸ್ ವೆರಿ ಸಿಂಪಲ್, 2 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಸೊ 2 ಮಾರ್ಕ್ಸ್ ಕ್ವೆಶನ್ಸಲ್ಲಿ ನಿಮಗೆ ಇಲ್ಲಿ 8 ಕ್ವೆಶನ್ಸ್ನ ಕೊಟ್ಟಿರ್ತಾರೆ. 8ಅಲ್ಲಿ ಯು ಕ್ಯಾನ್ ಆನ್ಸರ್ ಎನಿ 5 ಕ್ವೆಶನ್ಸ್. ಯಾವುದಾದ್ರೂ 5 ಕ್ವೆಶನ್ಸ್ನ ನೀವು ಎಕ್ಸ್ಪ್ಲೈನ್ ಮಾಡಬಹುದು. ಅದರಲ್ಲಿ 8 ಕ್ವೆಶನ್ಸಲ್ಲಿ ಸಿಂಪಲ್ ಆನ್ಸರ್ಸ್, ಜಸ್ಟ್ ಯು ನೀಡ್ ಟು ಆನ್ಸರ್ ಫಾರ್ 2 ಮಾರ್ಕ್ಸ್ ಕ್ವೆಶನ್, ನಾಟ್ ಲೆಂತಿ ಆನ್ಸರ್ಸ್. ಸೊ SI ಯೂನಿಟ್ ಆಫ್ ದ ಡಿರೈವ್ಡ್ ಈಕ್ವೇಷನ್, ಲೈಕ್ ಇಲ್ಲಿ ಒಂದು 2 ಫಾರ್ಮುಲಾ ಕೊಟ್ಟಿದ್ದಾರೆ. ಫಾರ್ಮುಲಾ ಒಂದೊಂದಕ್ಕೆ ಒಂದೊಂದು ಮಾರ್ಕ್ನ ಡಿರೈವ್ ಮಾಡ್ತಾರೆ. ಸೊ ಆನ್ಸರ್ಸ್ ತುಂಬ ಸಿಂಪಲ್ ಆಗಿದೆ. ಈ ಆನ್ಸರ್ಸ್ನ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಇಟ್ ಈಸ್ ಫಾರ್ 2 ಮಾರ್ಕ್ಸ್ ಕ್ವೆಶನ್. ಸೊ ಎಲ್ಲ ಕ್ವೆಶನ್ಗೂ ಆನ್ಸರ್ಸ್ ಇದೆ, ತುಂಬ ಸಿಂಪಲ್ಲಾಗಿದೆ. ಸೊ ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು, ಸ್ಕೋರ್ ಮಾಡೋಕ್ಕಾಗತ್ತೆ. ಕೆಲವೊಂದು ಆನ್ಸರ್ಸು ಲೆಂತಿ ಅನಿಸಿದ್ರು ಕೂಡ ಅಟ್ಲೀಸ್ಟ್ ನೀವು ಎಷ್ಟು ಸಾಧ್ಯನೋ ಅಷ್ಟು ನೆನ್ಪಿಟ್ಕೊಂಡು ಬರೀರಿ. ದಿಸ್ ಈಸ್ ಯುವರ್ ಪಾರ್ಟ್ ಬಿ. ನೆಕ್ಸ್ಟ್ ಈಸ್ ಪಾರ್ಟ್ ಸಿ. ಪಾರ್ಟ್ ಸಿಯಲ್ಲಿ ಸೇಮ್ ಅದೇ ರೀತಿ ಯಾವುದಾದ್ರೂ 5 ಪ್ರಶ್ನೆಯನ್ನು ಉತ್ತರಿಸ್ಬೋದು. ಒಂದು ಪ್ರಶ್ನೆಗೆ ಮಾರ್ಕ್ಸ್ ಬಂದು 3 ಮಾರ್ಕ್ಸ್ ಅಂದರೆ 15. 5 3s 15. 5 ಪ್ರಶ್ನೆಗಳನ್ನ ಉತ್ತರಿಸಿದ್ರೆ ನಿಮಗೆ 15 ಮಾರ್ಕ್ಸ್ ಬರುತ್ತೆ. ಸೊ ಮೊದಲನೇದು ಇದರಲ್ಲಿ ವೀಕ್ 1ನಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನೋಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೆ. ನಂದು ಫುಲ್ ನೋಟ್ಸ್ ವಿಡಿಯೋ ಇದೆಯಲ್ಲ, ಅದರಲ್ಲಿ ಇದೆ ನೋಡಿ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಇದೆ. ಸೊ ಅದರಲ್ಲಿ ಒಂದು ಕ್ವೆಶನ್ ಇರುತ್ತೆ, ದಟ್ ಈಸ್ ಫಾರ್ 3 ಮಾರ್ಕ್ಸ್ ಅಂತ ಹೇಳಿದೆ. ಸೊ ಒಂದು ಪ್ರಾಬ್ಲಮ್ 3 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಲಿಸ್ಟ್ ಎನಿ 3 ಪ್ರಾಪರ್ಟೀಸ್ ಆಫ್ HSS. ಸೊ ಇಲ್ಲಿದೆ ನೋಡಿ, 5 ಡಿಫ್ರೆಂಟ್ HSS ಕೊಟ್ಟಿನಿ. ಯಾವುದಾದ್ರೂ 3 ನೆನ್ಪಿಟ್ಕೊಂಡು ಬರೋದ್ರೂ ಸಾಕು. ನೆಕ್ಸ್ಟ್ ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಬ್ರಾಸ್ ವಿತ್ ದ ಕಾಂಪೋಸಿಷನ್. ಬ್ರಾಸ್ದು ಕಾಂಪೋಸಿಷನ್ ಬರೆಯೋದು, ಅದರ ಒಂದು ಪರ್ಸೆಂಟೇಜ್ ಬರೆಯೋದು, ಅದರ ಒಂದು ಎಕ್ಸಾಂಪಲ್ ಬರೆದ್ರೆ ಈಚ್ 1 ಪಾಯಿಂಟ್ಗೆ 1 ಮಾರ್ಕ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಎಕ್ಸ್ಪ್ಲೈನ್ ಥರ್ಮಲ್ ಕಂಡಕ್ಟಿವಿಟಿ. ಥರ್ಮಲ್ ಕಂಡಕ್ಟಿವಿಟಿ ಬಗ್ಗೆ ಬರೆದು ಅದರೊಂದು ಎಕ್ಸಾಂಪಲ್ ಮತ್ತು ಯೂಸಸ್ ಬರೆದ್ರು ಕೂಡ ಯು ವಿಲ್ ಗೆಟ್ ಎ ಮಾರ್ಕ್ಸ್. ಆನ್ಸರ್ಸ್ ಆರ್ ಆಲ್ ಸಿಂಪಲ್. ಸೊ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು ಈ ಆನ್ಸರ್ಸ್ನ ಓದ್ಕೊಂಡ್ರೆ. ದಟ್ ಈಸ್ ಫಾರ್ 15 ಮಾರ್ಕ್ಸ್. ಸೊ 5 ಕ್ವೆಶನ್ಸ್ನ ನೀವು ಬರೆದ್ರೆ ಯು ವಿಲ್ ಗೆಟ್ 15 ಮಾರ್ಕ್ಸ್. ನೆಕ್ಸ್ಟ್ ಈಸ್ ಪಾರ್ಟ್ ಡಿ. ಪಾರ್ಟ್ ಡಿಯಲ್ಲಿ 2 ಸೆಕ್ಷನ್ ಇರುತ್ತೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ವೀಕ್ 1ನಲ್ಲಿ 8 ಮಾರ್ಕ್ಸ್ ಬರುತ್ತೆ ಪ್ರಾಬ್ಲಮ್ಸ್ಗೆ. 3 ಮಾರ್ಕ್ಸಲ್ಲಿ ಒಂದು ಕ್ವೆಶನ್ ಬರುತ್ತೆ, 5 ಮಾರ್ಕ್ಸಲ್ಲಿ ಒಂದು ಕ್ವೆಶನ್ ಬರುತ್ತೆ. ನನ್ನ ನೋಟ್ಸ್ ವಿಡಿಯೋನಲ್ಲಿ 13 ಕ್ವೆಶನ್ಸ್ಗೆ ಆನ್ಸರ್ಸ್ನ ಮಾಡಿದ್ದೀನಿ. ಸೊ ಆ 13 ಕ್ವೆಶನ್ಸ್ನ ನೀವು ನೋಡಿಕೊಂಡ್ರೆ ಸಿಮಿಲರ್ ಕ್ವೆಶನ್ಸ್ ಇರುತ್ತೆ, ನೋಡಿಕೊಂಡ್ರೆ ನಿಮಗೆ 8 ಮಾರ್ಕ್ಸ್ ಬರುತ್ತೆ.
ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಲೂ. ಅಂದರೆ ವೀಕ್ 1ಅಲ್ಲಿ 8 ಮಾರ್ಕ್ಸ್ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಪ್ರಾಬ್ಲಮ್ಸ್ ಈಸಿ ಅನ್ನೋ ಫೀಲ್ ಆಗೋರು, ಸೊ ಆ 13 ಪ್ರಾಬ್ಲಮ್ಸ್ನ ನೀವು ತರೋವಾಗಿ ಪ್ರಿಪೇರ್ ಆಗಿದ್ದರೆ ಫಾರ್ಮುಲಾಸ್ನಿಂದ ಹಿಡಿದು ನಿಮಗೆ 8 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಸೊ ಪಾರ್ಟ್ ಡಿ ಸೆಕ್ಷನಲ್ಲಿ 5 ಇಂಟು 5 ಅಂತಂದರೆ 5 ಮಾರ್ಕ್ಸು. ಒಂದು ಕ್ವೆಶನ್ ಮಾರ್ಕ್ಸ್ ಎಷ್ಟಿರುತ್ತೆ? 5 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಕೂಡ ನೀವು 5 ಕ್ವೆಶನ್ಗಳನ್ನ ಆನ್ಸರ್ ಮಾಡಬೇಕು. ಯು ಕ್ಯಾನ್ ಪಿಕ್ ಎನಿ ಕ್ವೆಶನ್. ಸೊ 5 ಕ್ವೆಶನ್ಸ್ನ ನೀವು ಆನ್ಸರ್ ಮಾಡಬೇಕು. ಸೊ ಅದರಲ್ಲಿ ಯಾವ್ದು ಬೇಕಾದರೂ ಪಿಕ್ ಮಾಡ್ಬೋದು. ಸೊ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಈ ಥರ ನಾನು ಜಾಸ್ತಿ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ನೀವು ಇದರಲ್ಲಿ ಯಾವುದಾದ್ರೂ 5 ಪಾಯಿಂಟ್ಸ್ನ ಪಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಪಾಯಿಂಟ್ ದೊಡ್ಡದಾಗಿದೆ, ಇಫ್ ಯು ಡೋಂಟ್ ವಾಂಟ್ ಯು ಡೋಂಟ್ ಪಿಕ್. ಸೊ 2ನೇ ಪಾಯಿಂಟಿಂದ ನೋಡ್ಕೊಳ್ಳಿ, 5 ಪಾಯಿಂಟ್ಸ್ನ ನೀವು ಪಿಕ್ ಮಾಡ್ಕೊಳ್ಳಿ. ಈಸಿಯಾಗಿರೋವಂಥ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ಯು ಕ್ಯಾನ್ ರೈಟ್. ನೋ ನೀಡ್ ಲೆಂತಿ ಪಾಯಿಂಟ್ಸ್. ಎನಿ 5 ಪಾಯಿಂಟ್ಸ್ ಈಸ್ ವೆರಿ ವೆರಿ ಎನಫ್. ನೆಕ್ಸ್ಟ್ ಈಸ್ 2 ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್ಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ದ ಕಾಮನ್ ಕ್ವೆಶನ್ ಇನ್ ಆಲ್ ದ ಮಾಡೆಲ್ ಪೇಪರ್ಸ್. ಸೊ 3 ಮಾಡೆಲ್ ಪೇಪರ್ಸು ನಾನು ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಈ ಒಂದು ಪ್ರಶ್ನೆ ತುಂಬ ಕಾಮನ್ ಆಗಿದೆ. ಅಂದರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಬಗ್ಗೆ ಒಂದು ಕ್ವೆಶನ್ ಇದ್ದೇ ಇರತ್ತೆ. ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಯಾವುದಾದ್ರೂ ಕೇಳ್ಬೋದು, ಅಥವಾ ಇಲ್ಲಿರೋವಂಥ ಟೇಬಲಲ್ಲಿ ಯಾವುದಾದ್ರೂ 2 ಪಿಕ್ ಮಾಡಿ ಬರಿಬೋದು, ಅಥವಾ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ ಎಲಾಸ್ಟಿಸಿಟಿ ಬಗ್ಗೆ ಬರೀರಿ ಅಥವಾ ಸ್ಟ್ರೆಂತ್ ಬಗ್ಗೆ ಬರೀರಿ ಅಂತಲೂ ಕೇಳ್ತಾರೆ. ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಟ್ಯಾಬ್ಲರ್ ಕಾಲಮ್ನ ಹಾಕಿದ್ದೀನಿ. ಮೆಕ್ಯಾನಿಕಲ್ ಪ್ರಾಪರ್ಟಿ ಏನು, ಅದರ ಒಂದು ಡೆಫಿನೇಷನ್ ಏನು, ಮತ್ತು ಅದರ ಒಂದು ಎಕ್ಸಾಂಪಲ್ ಯೂಸಸ್ಸು. ಈ ಟ್ಯಾಬ್ಲರ್ ಕಾಲಮ್ ತುಂಬ ಸಿಂಪಲ್ ಆಗಿದೆ. ನೀವು ಈ ಟ್ಯಾಬ್ಲರ್ ಕಾಲಮ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಸೊ ಯು ಕ್ಯಾನ್ ಪಿಕ್ ಎನಿ ಒನ್. ಜೊತೆಗೆ 2 ಮಾರ್ಕ್ಸ್ ಕ್ವೆಶನಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವೆಶನ್ ಬರುತ್ತೆ. ಸೊ 2 + 5 7 ಮಾರ್ಕ್ಸ್ ಬರುತ್ತೆ ಈ ಟೇಬಲ್ನ ನೀವು ಕ್ಲೀನಾಗಿ ಸ್ಟಡಿ ಮಾಡಿದ್ರೆ. ಸೊ ಈಸಿ ಟು ಸ್ಕೋರ್. ತುಂಬ ಸಿಂಪಲ್ ಡೆಫಿನೇಷನ್ಸ್ ಇದೆ ಹಾಗೂ ಎಕ್ಸಾಂಪಲ್ಸು ಯೂಸಸ್ ಇದೆ. ಸೊ ಕೈಂಡ್ಲಿ ಗೋ ಥ್ರೂ ಇಟ್. ನೆಕ್ಸ್ಟ್ ಈಸ್, ಇಲ್ಲಿ ನೋಡಿ ಕ್ವೆಶನ್ನ ಇಲ್ಲಿ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ. ಐಡೆಂಟಿಫೈ ದ ಸೂಟಬಲ್ ಮೆಟೀರಿಯಲ್ ಫಾರ್ ಪ್ರೊಡಕ್ಷನ್ ಆಫ್ ದ ಗೇರ್ ಹೌಸ್ ಇನ್ ಆಟೋಮೊಬೈಲ್. ಆಟೋಮೊಬೈಲ್ ಅಂತಂದರೆ ಏನು? ನೀವು ಯೂಸ್ ಮಾಡುವಂಥ ವೆಹಿಕಲ್ಸ್ ಅಂದರೆ ಎಕ್ಸಾಂಪಲ್ ಈಸ್ ಬೈಕ್ ಅಂತ ಅಂದ್ಕೊಳ್ಳಿ. ಬೈಕ್ಗಿರುವಂತಹ ಗೇರ್ ಬಾಕ್ಸ್ ಮಾಡಿರುವಂಥ ಮೆಟೀರಿಯಲ್ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮತ್ತು ಅದರ ಒಂದು ಗುಣಗಳು ಪ್ರಾಪರ್ಟೀಸ್ನ ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ಅಲ್ಯೂಮಿನಿಯಂ ಇಸ್ ಅ ಸೂಟಬಲ್ ಮೆಟೀರಿಯಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಗೇರ್ ಹೌಸ್ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅಲ್ಯೂಮಿನಿಯಂ ಬಗ್ಗೆ ನೀವು ಅದರ ಒಂದು ಪ್ರಾಪರ್ಟೀಸ್ನ ಬರೀಬೇಕು. ಸೊ ಗುಣಗಳು ಇಲ್ಲಿ 12 ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ಯು ಕ್ಯಾನ್ ರೈಟ್ ಎನಿ 5 ಪಾಯಿಂಟ್ಸ್ ಈಸ್ ಎನಫ್. ಸೊ 5 ಪಾಯಿಂಟ್ಸ್ನ ಬರೆದ್ರೆ ಕೂಡ ನೀವು ಮಾರ್ಕ್ಸ್ನ ಫುಲ್ಲು ಸ್ಕೋರ್ ಮಾಡ್ತೀರಾ. ನೆಕ್ಸ್ಟ್ ಎಕ್ಸ್ಪ್ಲೈನ್ 4 ಬಾರ್ ಮೆಕ್ಯಾನಿಸಮ್ ಅಂತ ಇದೆ. ಸೊ ಈ ಒಂದು ಎಕ್ಸ್ಪ್ಲೈನ್ 4 ಬಾರ್ ಮೆಕ್ಯಾನಿಸಮ್ ಅಂತ ಏನಿದೆ, ಸೊ ಇದರಲ್ಲಿ ನೀವು ಫುಲ್ಲು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಈ ಡಯಾಗ್ರಾಮ್ನ ಏನು ಬರೀತಿರೋ ಆ ಡಯಾಗ್ರಾಮ್ನ ಇಟ್ಕೊಂಡೇ ನೀವು ಆನ್ಸರ್ಸ್ನ ಬರಿಬೋದು. ಉದಾಹರಣೆಗೆ ಇಲ್ಲಿರುವಂಥ ಡಯಾಗ್ರಾಮ್ನ ನೋಡಿ. ಎ ಬಿ ಅನ್ನೋದು ಏನು? ಎ ಬಿ ಈಸ್ ನಥಿಂಗ್ ಬಟ್ ದಟ್ ಈಸ್ ಅ ಫಿಕ್ಸ್ಡ್ ಬೇಸ್. ಸೊ ದಿಸ್ ಈಸ್ ಕಾಲ್ಡ್ ಎ ಬಿ ಈಸ್ ಎ ಫಿಕ್ಸ್ಡ್ ಬೇಸ್. ನೆಕ್ಸ್ಟ್ ಈಸ್ ಎ ಡಿ ಅಂತಂದರೆ ಯಾವುದು? ಇದು ಏನಂತ ಕರಿತೀವಿ? ದಟ್ ಈಸ್ ಕಾಲ್ಡ್ ಡ್ರೈವರ್. ಏನು ಮಾಡುತ್ತೆ? ಒಂದು ರೆವಲ್ಯೂಷನ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದೇ ಥರ ಈ ಚಿತ್ರನ ನೋಡಿಕೊಂಡು ಇಲ್ಲಿ ಪಾಯಿಂಟ್ಸ್ನ ಬರೆದ್ರೆ ಆಯಿತು. ಈ ಒಂದು ಪಾಯಿಂಟ್ಸ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೆಂಟೆನ್ಸ್ ಬರೆದ್ರೆ ದಟ್ ಈಸ್ ಕಾಲ್ಡ್ ವರ್ಕಿಂಗ್. ಪಾಯಿಂಟ್ಸ್ನ ಬರೆದ್ರೂ ಕೂಡ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಈ ಡಯಾಗ್ರಾಮು ಈ ಪಾಯಿಂಟ್ಸ್ನ ಬರೆದ್ರೆ ಕೂಡ ಯು ವಿಲ್ ಗೆಟ್ ಎ 5 ಮಾರ್ಕ್ಸ್. ನೆಕ್ಸ್ಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಚೈನ್ ಆ್ಯಂಡ್ ರೋಪ್ ಡ್ರೈವ್ಸ್. ಸೊ ಇಲ್ಲಿ ನಾನು ನಿಮಗೆ 5 ಪಾಯಿಂಟ್ಸ್ನ ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ಮಿನಿಮಮ್ 3 ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡ್ರೂ ಸಾಕು. ಅಟ್ಲೀಸ್ಟ್ ನಿಮಗೆ 3 ಮಾರ್ಕ್ಸ್ ಸ್ಕೋರ್ ಆಗೋವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾನು ಆಲ್ರೆಡಿ ನೋಟ್ಸ್ ವಿಡಿಯೋನಲ್ಲಿ ಹೇಳಿದ್ದೆ, ನೀವು ಗೇರ್ಸು ಮತ್ತು ಬೆಲ್ ಡ್ರೈವ್ಸ್ನಲ್ಲಿ ಟೋಟಲಿ ನಿಮಗೆ 15 ಮಾರ್ಕ್ಸ್ ಬರುತ್ತೆ ಅಂತ. ಸೊ ಗೇರ್ಸಲ್ಲಿ ನಿಮಗೆ 5 ಮಾರ್ಕ್ಸ್ದೊಂದು ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ಸ್ಲಿಪ್ ಬೇಸ್ಡ್ ಪ್ರಾಬ್ಲಮಲ್ಲಿ ನಿಮಗೆ 10 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಹಾಗಾಗಿ ಇದೆರಡೂ ಓದ್ಕೊಂಡ್ರೆ 15 ಮಾರ್ಕ್ಸ್ ಬರುತ್ತೆ. ನಾನು ಹೇಳ್ದಂಗೆ ಫಸ್ಟ್ ವೀಕಲ್ಲಿ 8 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ಬಂದು 15 ಮಾರ್ಕ್ಸ್ ಪ್ರಾಬ್ಲಮ್ಸ್ ಬರುತ್ತೆ ಗೇರ್ಸ್ ಮತ್ತು ಬೆಲ್ಟ್ಸಲ್ಲಿ. ಟೋಟಲ್ 15 + 8 ಈಸ್ 23 ಮಾರ್ಕ್ಸ್. ನೀವು ಪ್ರಾಬ್ಲಮ್ಸ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ 23 ಮಾರ್ಕ್ಸ್ ಬರುತ್ತೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಸ್ಕೋರ್ ದ ಮೋರ್ ಮಾರ್ಕ್ಸ್. Next is oxyacetylene gas welding. It is also known as the gas welding. So gas welding ಮತ್ತು arc welding. ಸೊ ನಿಮಗೆ ಮೇಜರ್ ಕಾನ್ಸೆಪ್ಟು ಗ್ಯಾಸ್ ವೆಲ್ಡಿಂಗ್ ಏನಕ್ಕೆ ಯೂಸ್ ಮಾಡ್ತಾರೆ, ಆರ್ಕ್ ವೆಲ್ಡಿಂಗ್ ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಸೊ ಗ್ಯಾಸ್ ವೆಲ್ಡಿಂಗ್ ಬಂದು ಥಿಕ್ನೆಸ್ ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ನಾವು ಗ್ಯಾಸ್ ವೆಲ್ಡಿಂಗ್ ಯೂಸ್ ಮಾಡ್ತೀವಿ. ಹೈ ಟೆಂಪರೇಚರ್ ವೆಲ್ಡ್ನ ಮಾಡಬೇಕಂದ್ರೆ
ವಿ ವಿಲ್ ಯೂಸ್ ಫಾರ್ ದ ಗ್ಯಾಸ್ ವೆಲ್ಡಿಂಗ್. ಸೊ ಗ್ಯಾಸ್ ವೆಲ್ಡಿಂಗ್ ಅಂದರೆ ಏನು, ಅದನ್ನು ಮಾಡೋದಕ್ಕೆ ಯೂಸ್ ಮಾಡುವಂಥ ಸ್ಟೆಪ್ಸ್. ಸೊ ದ ಸ್ಟೆಪ್ಸ್ ಆಫ್ ಆರ್ಕ್ ವೆಲ್ಡಿಂಗ್ ಆ್ಯಂಡ್ ಗ್ಯಾಸ್ ವೆಲ್ಡಿಂಗ್ ಆಲ್ಮೋಸ್ಟ್ ಈಸ್ ಸೇಮ್. ಸೊ ಯಾವುದೇ ಒಂದು ವೆಲ್ಡಿಂಗ್ ಮಾಡಬೇಕಂದ್ರೆ ಈ ಸ್ಟೆಪ್ಸ್ನ ನಾವು ಫಾಲೋ ಮಾಡೇ ಮಾಡ್ತೀವಿ. ಯಾಕಂದರೆ ದೀಸ್ ಆರ್ ದ ಬೇಸಿಕ್ ಸ್ಟೆಪ್ಸ್ ಯೂಸ್ಡ್ ಫಾರ್ ವೆಲ್ಡಿಂಗ್. ಓಕೆ, ನೆಕ್ಸ್ಟ್ ಈಸ್ ಪಾರ್ಟ್ ಡಿ. ಪಾರ್ಟ್ ಡಿ ಈಸ್ ಫಾರ್ 10 into 3 = 30. ಅಂದರೆ ಇದರಲ್ಲಿ ನೀವು 3 ಕ್ವಶನ್ನ ಅಟೆಂಡ್ ಮಾಡ್ತೀರಾ, ಪ್ರತಿ ಕ್ವಶನ್ನು 10 ಮಾರ್ಕ್ಸ್ಗಿರುತ್ತೆ. ಸೊ ಈ ಒಂದು ಪಾರ್ಟ್ ಡಿಯಲ್ಲಿ ಸ್ಕೋರ್ ಮಾಡೋಕ್ಕೆ ಯು ಹ್ಯಾವ್ ಟೂ ಕ್ವಶನ್ಸ್ ಜನರಲಿ ಆಸ್ಡ್. ಮೊದಲನೇ ಕ್ವಶನ್ ಏನಪ್ಪ ಅಂತಂದರೆ ಪ್ರಾಬ್ಲಮ್ ಇರುತ್ತೆ, ದಟ್ ಈಸ್ ಫಾರ್ 10 ಮಾರ್ಕ್ಸ್. ಸೊ ಆ 10 ಮಾರ್ಕ್ಸ್ ಪ್ರಾಬ್ಲಮ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ಅಲ್ಲಿ ನೀವು 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಳ್ತೀರಾ. ಜೊತೆಗೆ ಎರಡನೇ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದರೆ ವೀಕ್ 8 ಬರುವಂಥ ಒಂದು ಕೈನಮ್ಯಾಟಿಕ್ಸ್, ಅಂದರೆ ಅದರಲ್ಲಿ 2 ಮೆಕ್ಯಾನಿಸಮ್ ಯಾವುದಾದ್ರೂ ಕೇಳ್ತಾರೆ. ಸೊ 2 ಮೆಕ್ಯಾನಿಸಮ್ಸ್, ಅಲ್ಲಿ 5 ಮೆಕ್ಯಾನಿಸಮ್ಸ್ ಇದೆ, ಅದರಲ್ಲಿ 5 ನೀವು ಪ್ರಿಪೇರ್ ಆದರೆ ಅದರಲ್ಲಿ ಯಾವುದಾದ್ರೂ 2 ಬರೆಯುವಂಥ ಒಂದು ಪ್ರಶ್ನೆ ಕಾಮನ್ ಆಗಿ ಬರುತ್ತೆ. ಮೂರನೇ ಕಾಮನ್ ಕ್ವೆಶ್ಚನ್ ಯಾವುದಪ್ಪ ಅಂದರೆ ವೆಲ್ಡಿಂಗ್ ಬೇಸ್ ಮೇಲೆ ಕೇಳ್ತಾರೆ. ಸೊ ವೆಲ್ಡಿಂಗ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗ್ಯಾಸ್ ವೆಲ್ಡಿಂಗ್ ಮತ್ತು ಆರ್ಕ್ ವೆಲ್ಡಿಂಗ್ ಬಗ್ಗೆ ಎರಡರದ್ದು ಮಾಹಿತಿ ನೀವು ಚೆನ್ನಾಗಿ ತೊಗೊಂಡಿದ್ರೆ ಟೋಟಲಿ ಈ 3 ಕ್ವೆಶ್ಚನ್ನ ಅಟೆಂಡ್ ಮಾಡ್ಬೋದು. ಈಸಿಯಾಗಿ 30 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಕೊಳ್ತೀರಾ. ಸೊ ದಿಸ್ ಈಸ್ ದ predicted question in part D. So directly you will get 30 marks for scoring. ಹಾಗಾಗಿ 30 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಮಾಡ್ತೀರಾ. ಸೊ ಈ ಒಂದು ಪಾರ್ಟ್ ಡಿ ಸೆಕ್ಷನಲ್ಲಿ ಮೊದಲನೇ ಕ್ವಶನ್ ಏನು ಕೇಳ್ತಿದ್ದಾನೆ, ಟೂಲ್ ಮೆಟೀರಿಯಲ್, ಕಟ್ಟಿಂಗ್ ಟೂಲ್. ಇಲ್ಲಿ ಹೆಸರು ಹೇಳ್ತಾ ಇದೆ ಕಟ್ಟಿಂಗ್ ಟೂಲ್ ಅಂತ. ಕಟ್ಟಿಂಗ್ ಟೂಲ್ ಫಾರ್ ಯೂಸ್ಡ್ ಫಾರ್ ಮೈಲ್ಡ್ ಸ್ಟೀಲ್. ಇಲ್ಲಿ ಕಟ್ಟಿಂಗ್ ಟೂಲ್ ಅಂತ ಹೇಳ್ತಾ ಇದ್ದಾರೆ, ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾನೆ, ಯೂಸಿಂಗ್ ಫಾರ್ ದ ಮೈಲ್ಡ್ ಸ್ಟೀಲ್. ಜಸ್ಟಿಫೈ ಯುವರ್ ಚಾಯ್ಸ್. ಸೊ ಯಾವ ಒಂದು ಸ್ಟೀಲ್ನ ಯೂಸ್ ಮಾಡ್ತೀವಿ, HSS ಟೂಲ್. ಯಾಕಂದರೆ ಮೆಟಲ್ನ ಮೈಲ್ಡ್ ಸ್ಟೀಲ್ನ ಕಟ್ ಮಾಡಬೇಕಂದ್ರೆ HSS ಟೂಲ್ ಕಂಪಲ್ಸರಿ ಬೇಕು. ಸೊ HSS ಟೂಲ್ ಬಗ್ಗೆ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಜೊತೆಗೆ ಅವರು ಅಲಾಯ್ ಎಲಿಮೆಂಟ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಅಂತ ಕೇಳಿದ್ದಾರೆ. ಸೊ ಯಾವ ಒಂದು HSS ಟೂಲಲ್ಲಿ ಯಾವ ಒಂದು ಅಲಾಯ್ ಎಲಿಮೆಂಟ್ಸ್ನ ಯೂಸ್ ಮಾಡಿರ್ತಾರೆ, ಯಾವ ಒಂದು ಪರ್ಸೆಂಟೇಜ್ ಕಾಂಬಿನೇಷನ್ನ ಯೂಸ್ ಮಾಡಿದ್ರೆ ಅದರಲ್ಲಿ ಚೇಂಜಸ್ ಆಗುವಂತಹ ಗುಣಗಳನ್ನ ನಾನಿಲ್ಲಿ ಟೇಬಲರ್ ಕಾಲಮಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಸಜೆಸ್ಟ್ ಒನ್ ಆಫ್ ದ ನಾನ್ ಫೆರಸ್ ಮೆಟಲ್ ಫಾರ್ ಹೈ ಟೆಂಪರೇಚರ್ ಆ್ಯಂಡ್ ಕರೋಷನ್, ಜಸ್ಟಿಫೈ ಫಾರ್ ದಿ ಬೇಸ್ಡ್ ಪ್ರಾಪರ್ಟೀಸ್. ಸೊ ಇದರಲ್ಲಿ ನಾನು 2 ನಾನ್ ಫೆರಸ್ ಅಂತ ಹೇಳ್ತಾರೆ. ಮೊದಲನೇದು ನಾನು ಇಲ್ಲಿ ಅಲ್ಯೂಮಿನಿಯಂ ಅಂತ ಹೇಳ್ತಾ ಇದ್ದೀನಿ, ಎರಡನೇದು ನಾನು ಕಾಪರ್ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ಕರೋಷನ್ ರೆಸಿಸ್ಟ್ ಆಗಬೇಕಂದ್ರೆ ತುಕ್ಕು ಹಿಡಿಬಾರ್ದು, ಜೊತೆಗೆ ಹೈ ಟೆಂಪರೇಚರ್ನ ಅದು ವಿತ್ಸ್ಟ್ಯಾಂಡ್ ಆಗಬೇಕು. ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಪವರ್ ಹೈ ಟೆಂಪರೇಚರಲ್ಲಿ ಇರುತ್ತೆ. ಹೈ ಟೆಂಪರೇಚರ್ ಅನ್ನೋದಕ್ಕಿಂತ ಎಲೆಕ್ಟ್ರಿಸಿಟಿ ಇರುತ್ತೆ ಮತ್ತು ಹೈ ಟೆಂಪರೇಚರ್ನ ವಿತ್ಸ್ಟ್ಯಾಂಡ್ ಆಗುತ್ತೆ ಈ ಒಂದು ಮೆಟೀರಿಯಲ್. ಹಾಗಾಗಿ ಅಲ್ಯೂಮಿನಿಯಂ ಮತ್ತು ಕಾಪರ್ನ 2 ನಾನ್ ಫೆರಸ್ ಮೆಟೀರಿಯಲ್ ಅಂತ ತಗೊಂಡು ಅದರ ಒಂದು ಗುಣಗಳನ್ನ ನಾನಿಲ್ಲಿ ಕಾಮನ್ ಆಗಿ ಬರ್ದಿದ್ದೀನಿ. ಸೊ ಇದರಲ್ಲಿ ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ. ಯು ಕ್ಯಾನ್ ಪಿಕ್ ಎನಿ 5 ಪಾಯಿಂಟ್ಸ್, ಯಾವುದಾದ್ರೂ 5 ಪಾಯಿಂಟ್ಸ್ನ ನೀವು ಐಡೆಂಟಿಫೈ ಮಾಡ್ಕೊಂಡು ಬರ್ಕೊಂಡ್ರೇನು ಆಯಿತು. ನೆಕ್ಸ್ಟ್ ಇಲ್ಲಿ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ದಾರೆ, ಡಿಸ್ಕಸ್ ಎನಿ 2 ಅಪ್ಲಿಕೇಶನ್ ಆಫ್ ಇನ್ವರ್ಸ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಈ ಒಂದು ಕ್ವಶನು 30 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಲಾಸ್ಟ್ ಸೆಕ್ಷನ್ ಹೇಗೆ ಅಂತಂದರೆ ಒಂದು ಕ್ವಶನ್ ಆರ್ಕ್ ವೆಲ್ಡಿಂಗ್ ಮೇಲೆ ಇರುತ್ತೆ, ಒಂದು ಪ್ರಾಬ್ಲಮ್ ಇರುತ್ತೆ, ಜೊತೆಗೆ ಕೈನಮ್ಯಾಟಿಕ್ಸ್ ವೀಕ್ 8 ಇರುವಂಥ ಒಂದು ಟಾಪಿಕ್ಸಲ್ಲಿ 2 ಅಂದರೆ 5+5 2 ಅಂದರೆ 10 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ಇದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ 2 ಅಪ್ಲಿಕೇಶನ್ ಅಂತ ಅವರೇ ಸ್ಪೆಸಿಫಿಕ್ ಮಾಡಿ ಹೇಳ್ತಾ ಇದ್ದಾರೆ, ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಂತ. ಸೊ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಅಲ್ಲಿರುವಂತಹ 2 ಇನ್ವರ್ಷನ್ಸ್ನ ನೀವಿಲ್ಲಿ ತೊಗೊಂಡು, ನಾನು ಹೇಳಿದೆ ನಿಮಗೆ ಈ ಡಯಾಗ್ರಾಮು ಮತ್ತು ಈ ಲಿಂಕ್ಸ್ ಏನಿದೆ ಇಷ್ಟು ಬರೆದ್ರೂ ಕೂಡ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಈ ಡಯಾಗ್ರಾಮ್ನ ನೀಟಾಗಿ ಬರಿಬೇಕು, ಆ ಒಂದು ಲಿಂಕ್ಸ್ ಏನಿದೆ ಆ ಒಂದು ನೇಮಿಂಗ್ಸ್ನ ನೀವು ನೀಟಾಗಿ ಬರೆದ್ರೂ ಸಾಕು. ಇಲ್ಲಿರೋ ನೇಮಿಂಗ್ಸ್ನೇ ಇಲ್ಲಿ ವರ್ಡ್ಸ್ ರೂಪದಲ್ಲಿ ಟೆಕ್ಸ್ಟ್ನ ಬರೆದಿದ್ದೀವಿ ಅಷ್ಟೇ. ಇಲ್ಲಿರೋವಂಥದ್ದು ಏನು ಫಿಕ್ಸ್ಡ್ ಲಿಂಕ್ ಅಂದರೆ ಏನು, ಫ್ರೇಮ್. ಸೊ ಏನು ಮಾಡುತ್ತೆ ಆ ಫಿಕ್ಸ್ಡ್ ಲಿಂಕು. ನೆಕ್ಸ್ಟ್ ರೊಟೇಟ್ಸ್ ಅಂದರೆ ಕ್ರ್ಯಾಂಕ್ ಏನು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಸೆಂಟೆನ್ಸ್ ರೂಪದಲ್ಲೇ ವರ್ಕಿಂಗ್ನ ಬರೆದಿರೋವಂಥದ್ದು. ಸೊ ಅದು ಬರೀಲಿಲ್ಲ ಅಂದರೂ ಈ ಲಿಂಕ್ಸು ಈ ಡಯಾಗ್ರಾಮ್ನ ಬರೀರಿ, ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ನೆಕ್ಸ್ಟ್ ಈಸ್ ಕ್ರ್ಯಾಂಕ್ ಸ್ಲಾಟರ್ ಮೆಕ್ಯಾನಿಸಮ್, ಅಷ್ಟು ಬರೆಯೋದಕ್ಕೆ 5 ಮಾರ್ಕ್ಸ್. ನೆಕ್ಸ್ಟ್ ಇಲ್ಲಿರುವಂಥ ಕ್ವಿಕ್ ರಿಟರ್ನ್ ಮೆಕ್ಯಾನಿಸಮ್, ದಟ್ ಈಸ್ ಕಾಲ್ಡ್ ಕ್ರ್ಯಾಂಕ್ ಸ್ಲಾಟ್ ಮೆಕ್ಯಾನಿಸಮ್. ಈ ಒಂದು ಚಿತ್ರನ ಬರೆದು ಇಲ್ಲಿರುವಂಥ ಲಿಂಕ್ಸ್ನ ಬರೆದ್ರು ಕೂಡ ಯು ವಿಲ್ ಗೆಟ್ ದ 5 ಮಾರ್ಕ್ಸ್. ಈಸಿಲಿ ಯು ವಿಲ್ ಗೆಟ್ ದ 5 ಮಾರ್ಕ್ಸ್. ಈ ವರ್ಕಿಂಗ್ ಪ್ರಿನ್ಸಿಪಲ್ ಬರೀಲಿಲ್ಲ ಅಂದರೂ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಸೊ ಯು ರೈಟ್ ದ ಲಿಂಕ್ಸ್ ಆ್ಯಂಡ್ ಆಲ್ಸೋ ಡಯಾಗ್ರಾಮ್, ದಟ್ ಈಸ್ ಎನಫ್.
ಆ್ಯಂಡ್ ನಾಲ್ಕನೇದು ಏನಪ್ಪ ಅಂತಂದರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ನ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇದೇ ಥರ ಪ್ರಾಬ್ಲಮ್ಮು ಕಂಪಲ್ಸರಿಯಾಗಿ ಕೊಡ್ತಾರೆ. ಇದರಲ್ಲಿ ಜಸ್ಟ್ 2 ಸ್ಟೆಪ್ಸ್ ಮಾತ್ರ ಇರುತ್ತೆ. ಇಲ್ಲಿರುವಂಥ ಗಿವನ್ ಡೇಟಾ ಬರೆದಿದ್ದೀವಿ. ಮೊದಲನೇದು ಏನಪ್ಪ ಅಂದರೆ ಮೋಟಾರ್ದು RPM ಏನಿದೆ ಅದನ್ನು N1 ಅಂತ ಬರೆದಿದ್ದೀವಿ. ದಟ್ ಈಸ್ 1440 RPM. ಅದಾದಮೇಲೆ ಮೋಟಾರ್ದು ಡಯಾಮೀಟರ್ ದಟ್ ಈಸ್ ಕಾಲ್ಡ್ ಪುಲಿ ಡಯಾಮೀಟರ್ ಈಸ್ 200 RPM N1 D1. ಅದಾದಮೇಲೆ ಶಾಫ್ಟ್ದು ಪುಲಿದು 500 ಡಯಾಮೀಟರ್, ಅದರ ಒಂದು RPM ಎಷ್ಟು, ಜೊತೆಗೆ ಸ್ಲಿಪ್ ಆದರೆ ದಟ್ ಈಸ್ 5% ಸ್ಲಿಪ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ 2 ಕಂಡೀಷನ್ ಕೊಡ್ತಾ ಇದ್ದೀವಿ, ಒಂದು ನೋ ಸ್ಲಿಪ್, ಇನ್ನೊಂದು ವಿತ್ ಸ್ಲಿಪ್ ಅಂತ. ನೋ ಸ್ಲಿಪ್ ಅಂತ ಅನ್ನೋದಕ್ಕೆ ಕೂಡ ಸೇಮ್ ಫಾರ್ಮುಲಾ ದಟ್ ಈಸ್ N2 ಡಿವೈಡೆಡ್ ಬೈ N1 ಇಸ್ ಈಕ್ವಲ್ಸ್ ಟು D1 ಡಿವೈಡೆಡ್ ಬೈ D2. ಸಿಂಪಲ್ ಆಗಿ ನೋಡಿ ಈ ಫಾರ್ಮುಲಾನ ರೀರೈಟ್ ಮಾಡ್ಕೊಂಡಿದ್ದೀವಿ. N2 ಡಿವೈಡೆಡ್ ಬೈ N1 D2 ಡಿವೈಡೆಡ್ ಬೈ D1 ಅಂತ ಇದೆ. ಇದರಲ್ಲಿ N1 ಈ ಒಂದು ಪ್ರಾಬ್ಲಮಲ್ಲಿ N1 ಇದೆ. ಆ N1ನ ನಾವು ಈ ಕಡೆ ಕೊಡಿ, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇಟ್ ಶುಡ್ ಬಿ N1. ಸೊ N1ನ ನೀವು ಈ ಕಡೆ ಸೆಂಡ್ ಮಾಡಿದಾಗ ಯು ವಿಲ್ ಗೆಟ್ N2. ಸೊ N2 ಈಸ್ ಈಕ್ವಲ್ಸ್ ಟು N1 ಇಂಟು D1 ಬೈ D2. N1 ಅಂದರೆ 1440, ಅದಾದಮೇಲೆ 200 ಡಿವೈಡೆಡ್ ಬೈ 576 RPM. ಸಿ ನೋ ಸ್ಲಿಪ್ ಅಂತಂದರೆ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ N2 ಏನು ಅಂತ ಕಂಡುಹಿಡ್ಕೊಳ್ತೀರಾ. ನೆಕ್ಸ್ಟ್ ಸ್ಲಿಪ್ ಅಂತಂದರೆ ಇದೇ ಫಾರ್ಮುಲಾಗೆ ಇಲ್ಲಿ ಜಸ್ಟ್ ಪಕ್ಕದಲ್ಲಿ ಒಂದು ಬ್ರಾಕೆಟ್ನ ಹಾಕಿ 1 ಮೈನಸ್ S ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ತೀರಿ. S ಅನ್ನೋದು 5% ಅಷ್ಟೇ, ಇನ್ನೇನು ಇಲ್ಲ. ಸೇಮ್ ಫಾರ್ಮುಲಾಗೆ 1 ಮೈನಸ್ S ಡಿವೈಡೆಡ್ ಬೈ 100 ಅಂತ ಮಾಡ್ತೀರಾ. ಈಸ್ ಈಕ್ವಲ್ಸ್ ಟು ಸೇಮ್ ಸಬ್ಸ್ಟಿಟ್ಯೂಷನ್ ಮಾಡಿ ಆನ್ಸರ್ ರೆಡ್ಯೂಸ್ ಆಗುತ್ತೆ. ಇಲ್ಲ, ಈ 5% ಅನ್ನೋದಕ್ಕೆ ಇನ್ನೂ ಒಂದು ಸಿಂಪಲ್ ಟ್ರಿಪ್ ಹೇಳ್ತೀನಿ. ಇಲ್ಲಿ ಬಂದಿರೋವಂಥ ಆನ್ಸರ್ಗೆ ಇದೇನಿದೆಯೋ ಹಾಗೆ ಬರೆದುಬಿಟ್ಟು ಬಂದಿರೋವಂಥ ಆನ್ಸರ್ಗೆ ಇಲ್ಲಿ ಇದೆಯಲ್ಲ 5%, ಅಂದರೆ 100ಅಲ್ಲಿ 5% ತೆಗೆದುಬಿಟ್ರೆ 95%. ಆ 95%ನ ಪರ್ಸೆಂಟಲ್ಲಿ ಬರೀರಿ 0.95. ಸೊ ದಿಸ್ ಆನ್ಸರ್ ಇಂಟು 0.95 ಮಾಡಿದ್ರೆ ಈ ಒಂದು ಆನ್ಸರ್ ಬರುತ್ತೆ. ಸೊ ಈಸಿಯಾಗಿ ನೀವು ಈ ಒಂದು ಆನ್ಸರ್ನ ಇಡಬಹುದು. ನೆಕ್ಸ್ಟ್ 5ನೇ ಪ್ರಶ್ನೆ ಇದೆ. ನಾನು ಹೇಳಿದ್ದೆ ನಿಮಗೆ ವೆಲ್ಡಿಂಗ್ ಮೇಲೆ ಕೊಡ್ತಾರೆ ಈ ಕ್ವೆಶನ್ನ ಅಂತ. ಎ ವರ್ಕ್ಶಾಪ್ ನೀಡ್ಸ್ ಟು ಜಾಯಿನ್ 2 ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ ಪರ್ಮನೆಂಟ್ಲಿ. ಇಲ್ಲಿ ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ನ ಪರ್ಮನೆಂಟಾಗಿ ಜಾಯಿನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಜಾಯಿನ್ ಮಾಡಬೇಕು? ದಟ್ ಈಸ್ ಫಿಲ್ಲೆಟ್ ಲ್ಯಾಪ್ ಜಾಯಿಂಟ್. ಸೊ ಇದರ ಒಂದು ಸ್ಟೆಪ್ಸನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಆರ್ಕ್ ವೆಲ್ಡಿಂಗ್ ಮಾಡಿ ನೀವು ಮೆಟಲ್ ಪೀಸ್ನ ಜಾಯಿನ್ ಮಾಡ್ಬೋದು. ಸೊ ಆರ್ಕ್ ವೆಲ್ಡಿಂಗ್ ಟಾಪಿಕ್ನ ಬರೀತೀರಾ. ಮತ್ತು ಯಾವುದೇ ಒಂದು ಆರ್ಕ್ ವೆಲ್ಡಿಂಗ್ ಮಾಡಬೇಕು ಅಂತಂದರೆ ಏನೇನು ಮೆಟೀರಿಯಲ್ಸ್ ಏನೇನು ಪಾರ್ಟ್ಸ್ ಇದೆ, ಆ ಪಾರ್ಟ್ಸ್ ಏನೇನು ಕೆಲಸ ಮಾಡ್ತೀವಿ ಅಂತ ಹೇಳಿ ಬರ್ದಿದ್ದೀವಿ. ನೆಕ್ಸ್ಟ್ ಸ್ಟೆಪ್ಸ್. ಸೊ ಸ್ಟೆಪ್ಸ್ ಟೇಕನ್ ಫಾರ್ ಆರ್ಕ್ ವೆಲ್ಡಿಂಗ್. ಯಾವುದೇ ಒಂದು ಆರ್ಕ್ ವೆಲ್ಡಿಂಗ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಎಲ್ಲ ಸ್ಟೆಪ್ಸ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ಸ್ಟೆಪ್ಸ್ನ ನೀವು ಓನ್ ವರ್ಡ್ಸಲ್ಲಿ ಬರೀಬೋದು. ಜೊತೆಗೆ ಇಲ್ಲಿರೋವಂಥ ಒಂದು ವರ್ಡಿಂಗ್ಸ್ ಏನಿದೆ ಅದು ಸಿಂಪಲ್ ನಿಮ್ಮ ಓನ್ ವರ್ಡ್ಸಲ್ಲಿ ಅರ್ಥ ಮಾಡಿಕೊಂಡು ಬರೆಯೋದ್ರಿಂದ ಕೂಡ ನಿಮಗೆ ಈಸಿಯಾಗಿ ಬರುತ್ತೆ. ಡಯಾಗ್ರಾಮ್ಸು ನೇಮಿಂಗ್ಸ್ನ ಕಂಪಲ್ಸರಿಯಾಗಿ ಹೀಗೆ ಬರೀರಿ. ಈ ಪ್ರೊಸೀಜರು ಸ್ಟೆಪ್ಸ್ ಏನಿದೆಯೋ ಅದನ್ನು ಬರೀರಿ. ಸೊ 10 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ನೀವು ಆಲ್ಮೋಸ್ಟ್ ಒಂದು 15 to 20 ಲೈನ್ಸ್ ಬರೀಬೇಕಾಗುತ್ತೆ. ಸೊ ದಟ್ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್ ಆಫ್ 10 whomever want to score. Okay, so this is your model question paper 1. ಸೊ ಇದನ್ನು ನಾವು ಮಾಡೆಲ್ ಕ್ವಶನ್ ಪೇಪರ್ 1 ಹಾಗೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇಷ್ಟು ಕ್ವಶನ್ ಪೇಪರಲ್ಲಿ ನಾನು ಹೇಳಿರೋ ಇಂಪಾರ್ಟೆನ್ಸ್ನೆಲ್ಲ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಈಸಿಯಾಗಿ ನೀವು ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಪಾಸ್ ಆಗ್ಬೋದು. ಥ್ಯಾಂಕ್ ಯು.